ಎಲ್ಲರಿಗೂ ನಮಸ್ಕಾರ. ಇವತ್ತು ಎಣ್ಗಾಯಿ ಮಾಡೋದನ್ನ ಹೇಗೆ ಅಂತ ನೋಡೋಣ ಬನ್ನಿ. ಹೆಣ್ಗಾಯಿ ಅಥವಾ ಬದನೆಕಾಯಿ ಗೊಜ್ಜು ಆ ಥರ ಅಂತೀವಿ ಅಲ್ವಾ, ಅದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಚಪಾತಿಗೆ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ kg ಬದನೆಕಾಯಿನ ನಾನು ಈ ಥರ ಕಟ್ ಮಾಡಿ 4 ಹೋಳು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಹೋಳು ಮಾಡಿದರೆ ಸಾಕು, ನೀವು ಇಲ್ಲಿ ತನಕ ಹೋಳು ಮಾಡೋದಿಲ್ಲ ಅನ್ಬೇಡ, ಒಂದು ಅರ್ಧ ಇಷ್ಟು ಹೋಳು ಮಾಡಿದರೆ ಸಾಕು. ಈಗ ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ, 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಹೆಚ್ಚಿ. ಹಾಗೆ 1 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. 5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಒಂದು 3 ಏಲಕ್ಕಿ ಚಿಕ್ಕದು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಟೈಮಲ್ಲೇ ನಾವು ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಇದು ಸ್ಮೆಲ್ಲೆಲ್ಲ ನೀಟಾಗಿ ಹೋಗುತ್ತೆ. ಹಾಗೆ ಸಣ್ಣ ಟೊಮೊಟೊ, ಒಂದು ಮೀಡಿಯಮ್ ಸೈಜ್ದು 2 ಟೊಮೊಟೊನ ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ, ನೀಟಾಗಿ ಫ್ರೈ ಆಗಿದೆ. ಇದನ್ನ ತಣ್ಣಗಾಗಕ್ಕೆ ಬಿಡೋಣ, ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಆರಿದ ಮೇಲೆ ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಒಂದು 2 ಟೇಬಲ್ ಸ್ಪೂನು ಕಡಲೆ ಬೀಜನ ನಾನು ಹುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಇಷ್ಟು ಕಾಯಿ ಅಂದರೆ ಒಂದು 3 ಟೇಬಲ್ ಸ್ಪೂನ್ ಇರ್ಬೋದು, ಅಷ್ಟು ಕಾಯಿನ ನಾನು ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀನಿ. ನನ್ನ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. 1 ಟೇಬಲ್ ಸ್ಪೂನ್ನ ನಾನು ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಹಾಕ್ಕೊತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ನ ಹಾಕಿ ನೀಟಾಗಿ ರುಬ್ಕೊಳ್ಳಿ. ಅಂದರೆ ತುಂಬ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ನಾನು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಈಗ ಈ ಥರ ಕಟ್ ಮಾಡಿಟ್ಟಿರೋ ನಾವು ಬದನೆಕಾಯಿಗೆ ಈ ಥರ ಮಸಾಲೆನ ತುಂಬ್ಕೊಳ್ಳಿ. ನೋಡಿ, ಈ ಥರ ಅಗಲ ಮಾಡಿ ಈ ಥರ ಮಸಾಲೆನ ಎಣ್ಗಾಯಿ ಒಳಗಡೆ ತುಂಬಿ. ಈಗ ನಾನು ಎಷ್ಟು ಎಣ್ಗಾಯಿಗಳನ್ನ ತಗೊಂಡಿದ್ದೀನೋ ಆ ಎಲ್ಲ ಎಣ್ಗಾಯಿಗಳನ್ನೂ ನಾನು ಇದೇ ಥರ ಮಸಾಲೆನ ತುಂಬಿಟ್ಕೊತೀನಿ. ನೀಟಾಗೆ ಎಂಡ್ವರೆಗೂ ಹೋಗೋವರೆಗೂ ನೋಡಿ, 4 ಸೈಡೂ ಈ ಥರ ಮಾಡಿ ತುಂಬಿ. ಹಾಗೆ ಇದು ಎಕ್ಸ್ಟ್ರಾನ ಈ ಥರ ಮಾಡಿ ತೆಗೀರಿ. ನೋಡಿ, ಎಲ್ಲ ಬದನೆಕಾಯಿಗಳನ್ನೂ ಈ ಥರ ಮಸಾಲೆ ತುಂಬಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಆಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಅದೇ ಕುಕ್ಕರಿಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇನ್ನು ಎಲ್ಲ ಬದನೆಕಾಯಿಗಳನ್ನ ಮಸಾಲೆ ತುಂಬಿಟ್ಕೊಂಡಿದ್ನಲ್ಲ, ಅದನ್ನು ನೀಟಾಗಿ ಇದರಲ್ಲಿ ಒಂದೊಂದನ್ನೇ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಎಣ್ಣೆಯಲ್ಲಿ ನಾವು ಈ ಬದನೆಕಾಯಿಗಳನ್ನ ಒಂದು 5 to 8 ಮಿನಿಟ್ಸ್ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. ಇದು ಹೊರಗಡೆ ಇದೆಯಲ್ಲ, ಈ ಸಿಪ್ಪೆಗಳೆಲ್ಲ ಸ್ವಲ್ಪ ಬೆಂದಿರೋ ಥರ ಆಗುತ್ತಲ್ಲ, ಫ್ರೈ ಆದಾಗ ಒಂದು ಬ್ರೌನ್ ಕಲರ್ ಬರುತ್ತಲ್ಲ, ಆ ಕಲರ್ ಬರೋವರೆಗೂ ನಾವು ಇದನ್ನ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಏನೂ ಹಾಕೋದು ಬೇಡ. ನೋಡಿ, ಇದು ಆಲ್ಮೋಸ್ಟ್ ಈ ಥರ ಕಲರ್ ಚೇಂಜ್ ಆಗಿದೆ. ನಾನು ಹೇಳಿದ್ನಲ್ಲ, ನೋಡಿ ಈ ಥರ ಬ್ರೌನ್ ಕಲರ್ ಆಗಿದೆ. ಇಷ್ಟಾದರೆ ಸಾಕು. ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡು ಇದ್ವಲ್ಲ, ಅದು ಉಳಿದಿತ್ತಲ್ಲ ಮಸಾಲೆ, ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಜಾರ್ ಪೂರ್ತಿ ನಾನು ಮಸಾಲೆನ ಇದರಲ್ಲಿ ಹಾಕ್ಕೊಂಡಿದ್ದೀನಿ.
ನಿಮಗೆ ಸ್ವಲ್ಪ ದೋಸೆಗೆಲ್ಲ ತಿಂತೀರಾ ಅಂತ ಅಂದರೆ ಸ್ವಲ್ಪ ನೀರು ಬಿಟ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಇಲ್ಲ ನೀವು ರೊಟ್ಟಿ ಚಪಾತಿಗೆ ಮಾಡ್ಕೊತೀರಾ ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ಳಿ. ಇದು ಅಕ್ಕಿ ರೊಟ್ಟಿ ಚಪಾತಿಗೆ ಮಾತ್ರ ಮಾಡಿಸ್ದಾಗಿರುತ್ತೆ. ದೋಸೆಗಿಂತ ನಿಜ ಹೇಳಬೇಕು ಅಂದರೆ ರೊಟ್ಟಿಗೆ ಸೂಪರಾಗಿರುತ್ತೆ. ರುಚಿಗೆ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವು ಬದನೆಕಾಯಿ ಹಾಕಿರೋದ್ರಿಂದ ತುಂಬ ಜಾಸ್ತಿ ಉಪ್ಪೇನು ಬೇಕಾಗೋದಿಲ್ಲ. ಸ್ವಲ್ಪ ಉಪ್ಪು ಹಾಕಿದ್ರೇ ಅದು ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ. ಆದಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಬೇಕಾದರೆ ಪುಡಿ ಉಪ್ಪನ್ನ ನೀವು ಸೇರಿಸ್ಕೊಬೋದು. ನೀರನ್ನ ನೋಡಿಕೊಂಡು ನಿಮಗೆ ಎಷ್ಟು ಗಟ್ಟಿಗೆ ಬೇಕು ಎಷ್ಟು ತೆಳ್ಳಗೆ ಬೇಕು ನೋಡಿ ಹಾಕ್ಕೊಳ್ಳಿ. ನೀವು ಇಷ್ಟು ನೀರೆಲ್ಲ ಹಾಕಿ ಒಂದು ವಿಷಲ್ನ ತೊಗೊಳ್ಳಿ. ಒಂದು ವಿಷಲ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅಥವಾ ಕಲಿಸ್ಕೊಂಡು ಕೂಡ ಹೋಗಲ್ಲ. ನೀವೇನು ಹೆದರ್ಕೊಂಬೇಡಿ, ಕಲಿಸ್ಕೊಂಡು ಹೋಗ್ಬೋದೇನೋ ವಿಷಲ್ ತೊಗೊಂಡ್ರೆ ಅಂಥೇಳಿ. ತುಂಬ ಬೇಗ ಮಾಡ್ಕೊಬೋದು. ಬೆಳಗ್ಗೆ ಟೈಮಿಗೆ ಅಂತೂ ಈಸಿಯಾಗಿ ಮಾಡ್ಕೊಬೋದು ಕುಕ್ಕರಲ್ಲಿ. ಇಲ್ಲ ನಾನು ತಪ್ಪಲಿಲೇ ಮಾಡ್ಕೊತೀನಿ ಅಂದ್ರೂ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಅಷ್ಟೇ. ಇಷ್ಟನ್ನು ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ನ ನಾನು ತೊಗೊಳ್ತೀನಿ. ನೋಡಿ, ಒಂದು ವಿಷಲ್ನ ತೊಗೊಳ್ತಾ ಇದ್ದೀನಿ ನಾನು. ನೋಡಿ, ಲಿಡ್ ಓಪನ್ ಮಾಡಿದ್ದೀನಿ. ಈಗ ಸ್ವಲ್ಪ ಕಾಯಿ ತುರಿನ ನಾನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ನೀವು ಹಾಕ್ಕೊಳ್ಳಿ. ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇಷ್ಟೇ, ರೆಸಿಪಿ ರೆಡಿಯಾಗಿದೆ.